ಬದಲಾವಣೆ ಸರ್ಕಾರ ಮುಂದಾಗಿದೆ. ನೀವು ಕೂಡ ಸಿಎಂ ಅವರಿಗೆ ಪತ್ರ ಬರೆದಿದ್ದೀರಿ ಸರ್, ಏನು ಹೇಳ್ತೀರಿ? ಇವಾಗ ರಾಮನಗರ ಜಿಲ್ಲೆ ಈಗಾಗಲೇ 2007ನೇ ಇಸ್ವಿನಲ್ಲಿ ರಾಮನಗರ ಜಿಲ್ಲೆ ಆಗಿದೆ. ಅಂದರೆ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಪ್ರಸ್ತಾವನೆ ಏನಿದೆ ಅದನ್ನು ನಾವು ಖಂಡ ತುಂಡಾಗಿ ಅದನ್ನು ವಿರೋಧಿಸ್ತೀವಿ. ಯಾಕೆಂದರೆ ನೀವು ಯಾವುದೇ ಡಿಕ್ಷನರಿಲಿ ನೋಡಿ ರಾಮನಗರ ಅಂತ ಒಂದು ಒಳ್ಳೆಯ ಶಬ್ದ ಪದ ಎಲ್ಲೂ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ರಾಮನಗರ ಆ ಹೆಸರಿಗೆ ಭಾವನಾತ್ಮಕವಾದ ಸಂಬಂಧ ಇದೆ, ಐತಿಹಾಸಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಪೌರಾಣಿಕ ಸಂಬಂಧ ಇದೆ. ಅಂದರೆ ಕೇವಲ ಹೆಸರನ್ನು ಬದಲಾವಣೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ. ಈಗ ಆಯಿತು, ಬ್ರ್ಯಾಂಡ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇವರು ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಈಗ ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ತಾಲೂಕಿದೆ, ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ, ಇನ್ನೊಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ನಿಮಗೆ ಜನರಿಗೆ ಎಷ್ಟು ಗೊಂದಲ ಆಗುತ್ತೆ. ಏನು ಜಿಲ್ಲೆ ಅಂದರೆ ಯಾವುದು, ತಾಲೂಕು ಅಂದರೆ ಯಾವುದು, ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ ಆದರೆ ಏನು? ನೀವು ಆ ರೀತಿ ಮಾಡೋದಾದರೆ ಬ್ರ್ಯಾಂಡ್ ರಾಮನಗರನೇ ನೀವು ಡೆವಲಪ್ ಮಾಡಿ. ಯಾವತ್ತೂ ಅಷ್ಟೇ, ಒಂದು ಹೆಸರಿಂದ ಬದಲಾವಣೆ ಆಗೋದಾದರೆ ಈಗ ಆಗ್ಬೋದು, ಮುಂದೆ ಆಯಿತು ಕೋಲಾರನ ಹಂಗಾದ್ರೆ ನೀವು ಬೆಂಗಳೂರು ಪೂರ್ವ ಜಿಲ್ಲೆ ಅಂತ ಮಾಡ್ತೀರಾ, ಅಥವಾ ನೀವು ಚಿಕ್ಕಬಳ್ಳಾಪುರನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡ್ತೀರಾ? ಈಗಲೇ ಬೆಂಗಳೂರು ಅಷ್ಟು ಬೃಹತ್ತಾಗಿ ಬೆಳೆದು ಅದರ ಸಮಸ್ಯೆ ಇದೆ. ಅಲ್ಲಿ ಎಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ, ಅಲ್ಲೇ ಸಮಸ್ಯೆ ಇದೆ. ಯಾವುದು ಫ್ಲೈಓವರ್ಗಳಾಗ್ತಾ ಇಲ್ಲ, ಅಂಡರ್ ಪಾಸ್ಗಳಾಗ್ತಾ ಇಲ್ಲ, ರೋಡ್ಗಳಾಗ್ತಾ ಇಲ್ಲ, ನಂತರ ಗಾರ್ಬೇಜ್ ಸರಿಯಾಗಿ ಇದಾಗ್ತಾ ಇಲ್ಲ. ಅದರಿಂದ ಅಂದರೆ ಈ ಭೂಮಿಗೆ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ. ಏನು ಹೇಳಿ? ಭೂಮಿಗೆ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ. ಆ ಭೂಮಿಲಿ ಬೆಳೆಯುವ ಬೆಳೆಗೆ ಬೆಲೆ ಜಾಸ್ತಿ ಅಂದ್ರೆ ಸರ್, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿನ ಮರುನಾಮಕರಣ ಮಾಡ್ತಾ ಇರೋದು ಅದು ಗೊತ್ತಿಲ್ಲ ನನಗೆ, ಅದು ಯಾವುದು ಅಂತ ಗೊತ್ತಿಲ್ಲ. ಬಟ್ ಈ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈ ಬಿಡಬೇಕು ಅಂತ ನಾನು ಮನವಿ ಮಾಡಿದ್ದೇನೆ, ಪತ್ರನೂ ಬರೆದಿದ್ದೇನೆ. ಸೊ ಯಾಕೆಂದರೆ ಯಾವಾಗಲೂ ಅಷ್ಟೇ ಆ ರೀತಿ ಈಗಲೇ ಹಾಗಾದರೆ ಇದರಿಂದ ಹಲವಾರು ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ. ಸೊ ಅಂದರೆ ನೀವು ಅಭಿವೃದ್ಧಿ ಕೆಲಸನ ಅದು ಈಗಲೇ ಮಾಡ್ಬೋದಲ್ಲ. ಆಮೇಲೆ ಅದು ರೇಷ್ಮೆ ನಾಡಾಗೆ ಉಳಿಬೇಕು, ರೈತರ ಜಿಲ್ಲೆಯಾಗೆ ಉಳಿಬೇಕು. ಈಗಲೇ ರೈತರ ಕೃಷಿ ಜಮೀನು ಕಡಿಮೆ ಆಗ್ತಾ ಇದೆ. ಈಗ ನಮಗೆ ಒಂದು ಕಾಲ ಬರುತ್ತೆ, ಹೀಗೆ ಆಗೋದ್ರೆ ನಾವು ಯಾವುದು ಹಕ್ಕಿ ಮತ್ತು ಇದನ್ನೆಲ್ಲ ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಸರ್. ಯಾಕಂದ್ರೆ ಲೋಕಸಭಾ ಚುನಾವಣೆ ಸಮಯದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಈಗ ಬೈ ಎಲೆಕ್ಷನ್ ಇದೆ, ಆಗಲೂ ಚರ್ಚೆ ಬರ್ತಾ ಇದೆ. ಹಿಂದೆ ಅವ್ರದ್ದು 5 ವರ್ಷ ಸರ್ಕಾರ ಇದ್ದಾಗ ಯಾಕೆ ಚೇಂಜ್ ಮಾಡಲಿಲ್ಲ ಅಂದರೆ ಸಾಕಷ್ಟು ಇದು ಯಾವ ಕಾರಣಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಅಲ್ವಾ ಸರ್? ಅಲ್ಲ, ಇದು ಬೇರೆ ಏನು ಉದ್ದೇಶ ಇದೆಯೋ ಅವ್ರವ್ರಿಗೆ ಗೊತ್ತು. ಬಟ್ ಡೆಫಿನೆಟ್ ಆಗಿ ಇದು ಮಾಡೋದು ತಪ್ಪು, ಇದು ಸಮಂಜಸ ಅಲ್ಲ, ಇದು ವೈಜ್ಞಾನಿಕವಾದ ವಿಚಾರ. ಹೋರಾಟ ಕೂಡ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಸರ್. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ರಾಮನಗರದಲ್ಲಿರೋರು ವಿರೋಧ ಮಾಡ್ತಾ ಇಲ್ಲ, ಹಾಸನದಿಂದ ಬಂದಿರೋರು ವಿರೋಧ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೆಂಗಳೂರು ಯಾವ ರೀತಿ ಬೆಳೆದಿದೆ ಅನ್ನೋದು ಅವ್ರಿಗೆ ಪರಿಜ್ಞಾನ ಇಲ್ಲ. ಸರ್, ನಾವು ಬೆಂಗಳೂರಲ್ಲೇ ಜಾಸ್ತಿ ಇದೀವಲ್ಲಪ್ಪ, 40 ಜಾಸ್ತಿ ಬೆಂಗಳೂರಲ್ಲೇ ಇದ್ದೀವಿ. ಬೆಂಗಳೂರು ಬೆಳೆದಿರೋದು ಹಂಗಾದ್ರೆ ನಾವು ಆಯಿತು, ನಾವು ಹಾಸನದಲ್ಲಿ ಇದ್ರೂ ನಾವು ಬೆಂಗಳೂರಲ್ಲೇ 45-50 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀವಿ, ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಯಾರು ಹೇಳ್ತಾವ್ರೆ ಅವ್ರು ಬೆಂಗಳೂರಲ್ಲಿ ಹೋಗಿಲ್ಲ,